ಟಿಕೆಟ್ ಹಂಚಿಕೆ ಮಾಡ್ತಿದ್ದಂತೆ ಎಲ್ಲಾ ಪಕ್ಷಗಳಿಗೂ ಸಂಕಟ ಶುರುವಾಗಿದೆ. ಬಂಡಾಯ ಪಕ್ಷಾಂತರದ ಸಂಕಷ್ಟ ಎದುರಾಗಿದೆ. ಬಿಜೆಪಿಯ ದಾರಿಯೂ ಸುಗಮವಾಗಿಲ್ಲ. ಅಲ್ಲೂ ಕೂಡ ಬಂಡಾಯ ಪಕ್ಷಾಂತರ ಉಚ್ಚಾಟನೆಯ ಗಾಳಿ ಸೋಕಿದೆ. ಕಡೆಯದಾಗಿ ಯಾರ ಪಾಲಿಗೆ ಗದ್ದುಗೆ ಎಂಬುದು ಪ್ರಚಾರ ತಂತ್ರ, ಜಾತಿ ಲೆಕ್ಕಾಚಾರದ ಮೇಲೆ ಅವಲಂಬಿತ. ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಶ್ರೀರಾಜ್ ಹುಪ್ಪಾಡಿ. ಕೇರಳದಲ್ಲಿ ವಿಧಾನಸಭೆ ಮತದಾನ ನಡೆಯಲು ಇನ್ನು ಕೆಲವೇ ವಾರಗಳು ಬಾಕಿ ಇದೆ. LDF ಮತ್ತು UDF NDA ಮೈತ್ರಿಕೂಟದಲ್ಲಿರುವಂತಹ ಪಕ್ಷಗಳು ತಮ್ಮ ತಮ್ಮ ಅಭ್ಯರ್ಥಿಗಳ ಪಟ್ಟಿಯನ್ನು ಅಂತಿಮಗೊಳಿಸ್ತಾ ಇವೆ. ಟಿಕೆಟ್ ಹಂಚಿಕೆ ಮಾಡ್ತಿದ್ದಂತೆ ಎಲ್ಲ ಪಕ್ಷಗಳಿಗೂ ಸಂಕಟ ಶುರುವಾಗಿದೆ. ಬಂಡಾಯ ಪಕ್ಷಾಂತರದ ಸಂಕಷ್ಟ ಎದುರಾಗಿದೆ. ಉಚ್ಚಾಟನೆ ಎಂಬ ಅಸ್ತ್ರ ಪ್ರಯೋಗವೂ ಕೂಡ ನಡೀತಾ ಇದೆ. ಈ ಬಿಕ್ಕಟ್ಟಿನಲ್ಲಿ ಹೆಚ್ಚಾಗಿ ಸಿಲುಕಿರೋದು ಆಡಳಿತಾರೂಢ LDF. ಟಿಕೆಟ್ ಆಕಾಂಕ್ಷಿಗಳಾಗಿದ್ದಂತಹ ಹಿರಿಯ ತಲೆಗಳನ್ನು ಬಿಟ್ಟು LDF ಯುವಕರಿಗೆ ಮಣೆ ಹಾಕಿದೆ. ಇದರಿಂದಾಗಿ ಅಲ್ಲಲ್ಲಿ ಬಂಡಾಯ, ಅಸಮಾಧಾನ ಭುಗಿಲೆದ್ದಿದೆ. ಸತತ 3ನೇ ಬಾರಿಗೆ ಅಧಿಕಾರ ಪಡೆಯಬೇಕು ಅಂತ ಪ್ರಯತ್ನಿಸ್ತಾ ಇರುವಂತಹ LDF ಇಕ್ಕಟ್ಟಿನಲ್ಲಿ ಸಿಲುಕಿದೆ. ಸುಮಾರು 25 ವರ್ಷಗಳ ಕಾಲ ಕಾಂಗ್ರೆಸ್ನಲ್ಲಿದ್ದಂತಹ ಬಿಜು ಎಸ್ ಚಿರಾಯತ್ ಅವರು LDF ಮಿತ್ರ ಪಕ್ಷ ಕೇರಳ ಕಾಂಗ್ರೆಸ್ ಎಂ ಪಕ್ಷಕ್ಕೆ ಸೇರ್ಪಡೆಗೊಂಡು ಚಾಲ್ಕುಡಿ ವಿಧಾನಸಭಾ ಕ್ಷೇತ್ರದಿಂದ ಕಣಕ್ಕಿಳಿದಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ಇವರು ಚಾಲ್ಕುಡಿ ಮುನ್ಸಿಪಾಲಿಟಿಯಲ್ಲಿ ಸತತವಾಗಿ ಕೌನ್ಸಿಲರ್ ಆಗಿ ಸೇವೆ ಸಲ್ಲಿಸಿದರು. ಮಾರ್ಚ್ 16ರಂದು ಬೆಳಗ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ತಮ್ಮ ಕೌನ್ಸಿಲರ್ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು. ಸಂಜೆ ವೇಳೆಗೆ LDF ಬೆಂಬಲಿತ ಅಭ್ಯರ್ಥಿಯಾಗಿ ಟಿಕೆಟ್ ಪಡೆದರು. ಕಳೆದ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಭಾರೀ ಬಹುಮತ ಗಳಿಸಿದಂತಹ ಜನಪ್ರಿಯ ಕೌನ್ಸಿಲರ್ ಚಿರಾಯತ್ ಅವರು LDF ಸೇರಿರುವುದು ಎಡಪಕ್ಷಗಳಿಗೆ ಸಿಕ್ಕ ಪ್ರಮುಖ ಗೆಲುವು ಅಂದರೆ ತಪ್ಪಾಗದು. ಒಂದೆಡೆ ಲಾಭ ಆದರೆ ಇನ್ನೊಂದೆಡೆ LDF ಕಳೆದುಕೊಂಡಿದೆ ಎನ್ನುವುದು ವಾಸ್ತವ. ನಾಟಿಕದಲ್ಲಿ CPI ಹಾಲಿ ಶಾಸಕ CC ಮುಕುಂದನ್ ಅವರಿಗೆ ಟಿಕೆಟ್ ನೀಡದೆ ಗೀತಾ ಗೋಪಿಗೆ ಮಣೆ ಹಾಕಿದೆ. ಇದರಿಂದ ಅಸಮಾಧಾನಗೊಂಡಂತಹ ಮುಕುಂದನ್ CPI ಟಿಕೆಟ್ ಮಾರಾಟ ಮಾಡಿದೆ ಅಂತ ಆರೋಪಿಸಿದ್ದಲ್ಲದೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಸಿಗಬಹುದೇ ಎನ್ನುವಂತಹ ಪ್ರಯತ್ನ ಮಾಡಿದರು. ಅಲ್ಲೂ ತನಗೆ ಸ್ಥಾನವಿಲ್ಲ ಅಂದಾಗ ಕಡೆಯದಾಗಿ ಈವರೆಗೆ ಯಾವ ಪಕ್ಷವನ್ನು ವಿರೋಧಿಸುತ್ತಾ ಬಂದಿದ್ರೋ ಅದೇ ಪಕ್ಷ ಅಂದರೆ BJPಯನ್ನು ಸೇರಿದ್ರು. ಇದೀಗ ನಾಟಿಕದ NDA ಅಭ್ಯರ್ಥಿ ಮುಕುಂದನ್ ಬಿಜೆಪಿ ಸೇರಿದ್ದು ಮಾತ್ರ ಅಲ್ಲದೆ CPI ಒಳಗೆ ನಡೆದ ಭ್ರಷ್ಟಾಚಾರವನ್ನು ಬಹಿರಂಗಪಡಿಸುವುದಾಗಿ ಹೇಳಿದ್ದಾರೆ. ಇನ್ನೊಂದೆಡೆ ಎಡಪಕ್ಷಗಳ ಸಾಂಪ್ರದಾಯಿಕ ಭದ್ರಕೋಟೆಯಾದಂತಹ ಕಣ್ಣೂರಿನಲ್ಲಿ ಸುಮಾರು 6 ದಶಕಗಳ ಕಾಲ ಸೇವೆ ಸಲ್ಲಿಸಿದವರು CPIM ಹಿರಿಯ ನಾಯಕ TK ಗೋವಿಂದನ್. ಆದರೆ ತಳಿಪರಂಬದಲ್ಲಿ PK ಶ್ಯಾಮಲ ಅವರನ್ನ CPIM ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದೆ. ಇದರಿಂದ ಅಸಮಾಧಾನಗೊಂಡು ಈಗಾಗಲೇ ಗೋವಿಂದನ್ CPIM ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದ್ದಾರೆ. ಅದೇ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದಾಗಿ ಘೋಷಿಸಿದ್ದಾರೆ. ಪಯ್ಯನೂರು ಶಾಸಕ TI ಮಧುಸೂದನ್ ಅವರು ಪಕ್ಷದ ನಿಧಿ ದುರುಪಯೋಗ ಮಾಡಿದ್ದಾರೆ. ಹತ್ಯೆಗೀಡಾದ ಕಾರ್ಮಿಕ CV ಧನರಾಜ್ ಅವರ ಕುಟುಂಬಕ್ಕಾಗಿ ಸಂಗ್ರಹಿಸಿದ ಹಣವು ಅದರಲ್ಲಿ ಸೇರಿದೆ ಎನ್ನುವಂತಹ ಆರೋಪವನ್ನ ಮಾಡಿದ ಕಣ್ಣೂರು ಜಿಲ್ಲಾ ಸಮಿತಿಯ ಮಾಜಿ ಸದಸ್ಯ ವಿ ಕುഞ്ഞിಕೃಷ್ಣನ್ ಪಕ್ಷದ ವಿರುದ್ಧ ತಿರುಗಿ ಬಿದ್ದಿದ್ರು. ಆದರೆ ಭ್ರಷ್ಟಾಚಾರದ ಆರೋಪ ಮಾಡ್ತಿದ್ದಂತೆ ಕುഞ്ഞിಕೃಷ್ಣನ್ ಅವರನ್ನ ಪಕ್ಷದಿಂದ ಉಚ್ಚಾಟಿಸಲಾಗಿದೆ. ಇದೀಗ ಕುഞ്ഞിಕೃಷ್ಣನ್ ಪಯ್ಯನ್ನೂರಿನ ಸ್ವತಂತ್ರ ಅಭ್ಯರ್ಥಿ. ಗೋವಿಂದನ್ ಮತ್ತು ಕುഞ്ഞിಕೃಷ್ಣನ್ LDFನಲ್ಲಿ ತಮಗೆ ಟಿಕೆಟ್ ದಕ್ಕದು ಅಂತ ಸ್ಪಷ್ಟವಾಗ್ತಿದ್ದಂತೆ ಪಕ್ಷದ ವಿರುದ್ಧ ಆರೋಪಗಳನ್ನು ಮಾಡಿದವರು ಕೊನೆಗೆ ಕಾಂಗ್ರೆಸ್ ನೇತೃತ್ವದ UDFನಲ್ಲಿ ಸ್ಥಾನ ಸಿಗಬಹುದೇ ಅಂತ ಪ್ರಯತ್ನಿಸಿದವರು ಅಲ್ಲೂ ಸ್ಥಾನವಿಲ್ಲ ಅಂತ ತಿಳಿದಾಗ ಸ್ವತಂತ್ರ ಅಭ್ಯರ್ಥಿಗಳಾಗಿ ಕಣಕ್ಕಿಳಿದಿದ್ದಾರೆ. ಇವೆರಡೂ LDFನ ಸಾಂಪ್ರದಾಯಿಕ ಭದ್ರಕೋಟೆಯಾದ ಕಾರಣ ಎಡರಂಗಕ್ಕೆ ಹೊಡೆತ ನೀಡುವಂತಹ ಸಾಧ್ಯತೆ ಹೆಚ್ಚಿದೆ. ಆದರೆ ಎಡಪಂಥೀಯವರಿಗೆ ಅತ್ಯಂತ ದೊಡ್ಡ ಹೊಡೆತ ಬಿದ್ದಿರೋದು ಆಲುಪ್ಪುಳ್ಳದಲ್ಲಿ. ಮಾಜಿ ಸಚಿವ 4 ಬಾರಿ ಶಾಸಕ ಮತ್ತು CPIMನಲ್ಲಿ 6 ದಶಕಗಳಿಗೂ ಕಾಲ ಹೆಚ್ಚು ನಾಯಕರಾಗಿರುವಂತಹ G ಸುಧಾಕರನ್ ತಮ್ಮನ್ನ ಕಡೆಗಣಿಸಲಾಗ್ತಾ ಇದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿ ಪಕ್ಷದಿಂದ ದೂರ ಸರಿದು ಅಂಬಲಪ್ಪುಳದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದಾರೆ. ಸುಧಾಕರನ್ ಜನಪ್ರಿಯತೆ ತಿಳಿದಿರುವಂತಹ UDF ಕೂಡ ಅವರಿಗೆ ಮೌನವಾಗಿ ಬೆಂಬಲಕ್ಕೆ ನಿಂತಿದೆ. ಅವರ ವಿರುದ್ಧ ಅಭ್ಯರ್ಥಿಯನ್ನ ಕಣಕ್ಕಿಳಿಸದಿರಲು ನಿರ್ಧರಿಸಿದೆ. ಆದರೆ ಅಧಿಕೃತ ನಿರ್ಧಾರ ಇನ್ನೂ ಕೂಡ ಬಾಕಿ ಇದೆ. ಎಡರಂಗದಲ್ಲಿ ಭಿನ್ನಮತೀಯರ ಪಟ್ಟಿ ಅಲ್ಲಿಗೆ ಮುಗಿಯಲಿಲ್ಲ. ಒಂದು ಕಾಲದಲ್ಲಿ ಪಕ್ಷದಲ್ಲಿ ಪ್ರಮುಖ ವ್ಯಕ್ತಿಯಾಗಿದ್ದಂತಹ ಭಿನ್ನಮತೀಯರ ಸಭೆಯಲ್ಲಿ ಭಾಗವಹಿಸಿದ್ದಕ್ಕೆ ಶೋರ್ನೂರ್ನ ಮಾಜಿ ಶಾಸಕ PK ಸಸಿ ಮತ್ತೆ ಪಕ್ಷಕ್ಕೆ ಮರಳುವ ಬಗ್ಗೆ ಯೋಚಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದೆಡೆ ಅವರು UDFನೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದಾರೆ.
ವಟ್ಟಪಾಲಂನಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಿರಿಯ ನಾಯಕರಾದ ಎ ಸುರೇಶ್ ಮತ್ತು ಪಿ ಆಯಿಷಾ ಪೊಟ್ಟಿ ಕೂಡ ತಮ್ಮನ್ನ ಕಡೆಗಣಿಸಲಾಗ್ತಾ ಇದೆ ಅಂತ ಆರೋಪಿಸಿ ಸಿಪಿಐಎಂನಿಂದ ಹೊರನಡೆದಿದ್ದಾರೆ. ಸುರೇಶ್ ಮಲ್ಲಪ್ಪುಳಂನಲ್ಲಿ, ಪೊಟ್ಟಿ ಕೊಟ್ಟಾರಕ್ಕನ್ನಲ್ಲಿ ಕಾಂಗ್ರೆಸ್ ಟಿಕೆಟ್ ಮೂಲಕ ಸ್ಪರ್ಧಿಸಲಿದ್ದಾರೆ. ಸಿಪಿಐಎಂ ಮಾಜಿ ಶಾಸಕ ಎಸ್ ರಾಜೇಂದ್ರನ್ ಮತ್ತು ಸಿಪಿಐನ ಮಾಜಿ ನಾಯಕ ಕೆ ಅಜಿತ್ ಕೂಡ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ರಾಜೇಂದ್ರನ್ ತಾವು 3 ಬಾರಿ ಪ್ರಯತ್ನಿಸುತ್ತಿದ್ದಂತಹ ದೇವಿಕುಲಂನಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ. ಅಜಿತ್ 2 ಬಾರಿ ಪ್ರತಿನಿಧಿಸಿದಂತಹ ವೈಕಂನಲ್ಲಿ ಸ್ಪರ್ಧಿಸಲಿದ್ದಾರೆ. ಅಂತಿಮವಾಗಿ ಬರೋದು PV ಅನ್ವರ್. ಪಿಣರಾಯಿ ವಿಜಯನ್ ಅವರ ಸರ್ಕಾರದ ಮೊದಲ ಮತ್ತು 2ನೇ ಅವಧಿಯ ಎಡಪಂಥೀಯ ಪಕ್ಷೇತರರಾಗಿ ನೀಲಂಬೂರಿನಿಂದ ಆಯ್ಕೆಯಾದಂತಹ ಅನ್ವರ್ ಅವರನ್ನ ಒಂದು ಕಾಲದಲ್ಲಿ ಸಿಪಿಐಎಂನ ವಿಶ್ವಾಸಾರ್ಹ ಮಿತ್ರ ಅಂತ ಪರಿಗಣಿಸಲಾಗ್ತಾ ಇತ್ತು. ಆದ್ರೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಜೊತೆಗಿನ ಅವರ ಸಂಬಂಧ ಹದಗೆಡಲು ಪ್ರಾರಂಭಿಸಿದಾಗ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು. UDF ನೀಲಂಬೂರಿನಲ್ಲಿ ಆರೇದನ್ ಶೌಕತ್ ಅವರನ್ನ ಕಣಕ್ಕಿಳಿಸಿ ಆ ಸ್ಥಾನವನ್ನ ವಶಪಡಿಸಿಕೊಂಡಿದೆ. ಅನ್ವರ್ ಅಖಿಲ ಭಾರತ ತೃಣಮೂಲ ಕಾಂಗ್ರೆಸ್ನ ಕೇರಳ ಘಟಕದೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು UDF ಸೇರಿದ್ದಾರೆ. ಇದೀಗ ವಿಧಾನಸಭಾ ಚುನಾವಣೆಯಲ್ಲಿ UDF ಅಭ್ಯರ್ಥಿಯಾಗಿ ಬೇಪೂರ್ನಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ. ಪಕ್ಷಾಂತರಿಗಳಿಗೆ UDF ಆದ್ಯತೆ, ಸ್ಥಳೀಯ ನಾಯಕರ ಅಸಮಾಧಾನ. LDF ನಾಯಕರುಗಳಲ್ಲಿನ ಅಸಮಾಧಾನವು UDF ಗಮನಾರ್ಹವಾದ ಲಾಭ ಗಿಟ್ಟಿಸಿಕೊಳ್ಳಲು ಸಹಾಯ ಮಾಡಿದೆ. 2006ರಲ್ಲಿ ಆರ್ ಬಾಲಕೃಷ್ಣನ್ ಪಿಳ್ಳೈ ವಿರುದ್ಧ ಐತಿಹಾಸಿಕ ಗೆಲುವು ಕಂಡಿದ್ದವರು ಆಯಿಷಾ ಪೊಟ್ಟಿ. ಸುಮಾರು 3 ದಶಕಗಳಿಂದ ಅಂದರೆ 1977ರಿಂದ ಈ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿದ್ದಂತಹ ಬಾಲಕೃಷ್ಣ ಪಿಳ್ಳೈ ಅವರ ಸತತ ಗೆಲುವಿನ ಓಟಕ್ಕೆ ಆಯಿಷಾ ಬ್ರೇಕ್ ಹಾಕಿದ್ದಾರೆ. ಕೊಟ್ಟಾರಕ್ಕರನಲ್ಲಿ 3 ಬಾರಿ ಸಿಪಿಐಎಂ ಶಾಸಕಿಯಾಗಿದ್ದಾರೆ. ಇದೀಗ ಆಯಿಷಾ ಪೊಟ್ಟಿ ಕಾಂಗ್ರೆಸ್ ಸೇರಿರುವುದು UDFಗೆ ಸಿಕ್ಕ ಬಲ. ಆದರೆ ಪಕ್ಷಾಂತರಿಯಾದಂತಹ ಪೊಟ್ಟಿಗೆ ಟಿಕೆಟ್ ನೀಡಿರುವುದು ಸ್ಥಳೀಯವಾಗಿ ಅಸಮಾಧಾನಕ್ಕೆ ಕಾರಣವಾಗಿದೆ. 2021ರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಂತಹ ಆರ್ ರೇಷ್ಮಿ ರಾಜೀನಾಮೆ ನೀಡಿ ಬಿಜೆಪಿಯನ್ನ ಸೇರ್ಪಡೆಗೊಂಡಿದ್ದಾರೆ. ಈಗ ಕೊಟ್ಟಾರಕ್ಕರನಲ್ಲಿ NDA ಅಭ್ಯರ್ಥಿಯಾಗಿ ಸ್ಪರ್ಧಿಸಲಿದ್ದಾರೆ. ಇದರಂತೆ PK ಶಶಿ, G ಸುಧಾಕರನ್, TK ಗೋವಿಂದನ್, V ಕುഞ്ഞിಕೃಷ್ಣನ್ ಸೇರಿದಂತೆ LDFನ ಬಂಡಾಯ ನಾಯಕರನ್ನ ಬೆಂಬಲಿಸುವ UDF ನಿರ್ಧಾರವು ಸ್ಥಳೀಯವಾಗಿ ಹಲವು ನಾಯಕರುಗಳಲ್ಲಿ ಅಸಮಾಧಾನ ಸೃಷ್ಟಿಸಿರುವುದು ವಾಸ್ತವ ಸಂಗತಿ. ಆಲಪ್ಪುಳ್ಳದಲ್ಲಿ ಕಾಂಗ್ರೆಸ್ ನಾಯಕತ್ವವು LDFನ H ಸಲಾಂ ವಿರುದ್ಧ ತನ್ನದೇ ಆದಂತಹ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ಬದಲು ಅಂಬಲಪ್ಪುಳದ ಸ್ವತಂತ್ರ ಅಭ್ಯರ್ಥಿ G ಸುಧಾಕರನ್ ಅವರನ್ನ ಬೆಂಬಲಿಸಿದೆ. ಇದರಿಂದ ಅಸಮಾಧಾನಗೊಂಡಂತಹ ಯುವ ಕಾಂಗ್ರೆಸ್ ಮತ್ತು KSU ಸಂಘಟನೆಯನ್ನ ಹಲವು ವರ್ಷಗಳಿಂದ ಮುನ್ನಡೆಸ್ತಾ ಇರುವಂತಹ ಕಾಂಗ್ರೆಸ್ ನಾಯಕ KPCC ಪ್ರಧಾನ ಕಾರ್ಯದರ್ಶಿ MG ಜಾಬ್ ಬಿಜೆಪಿ ಸೇರಿದ್ದಾರೆ. ಇದೀಗ ಇದರ ಲಾಭ ಪಡೆಯಲು ಮುಂದಾಗಿರುವಂತಹ ಬಿಜೆಪಿ ಅಂಬಲಪ್ಪುಳದಲ್ಲಿ ಜಾಬ್ ಅವರನ್ನ ಕಣಕ್ಕಿಳಿಸುವಂತಹ ಸಾಧ್ಯತೆ ಇದೆ. ಕೊಲ್ಲಂನಲ್ಲಿಯೂ ಇದೇ ರೀತಿ ನಡೆದಿದೆ. ಕರುಣಗಪ್ಪಳ್ಳಿಯಲ್ಲಿ KPCC ಕಾರ್ಯದರ್ಶಿ ಮತ್ತು ಮಾಜಿ UDF ಅಧ್ಯಕ್ಷ ತೋಡಿಯೂರ್ ರಾಮಚಂದ್ರನ್ ತಮ್ಮನ್ನ ಕಡೆಗಣಿಸಲಾಗ್ತಾ ಇದೆ ಅಂತ ಹೇಳಿ ಕಾಂಗ್ರೆಸ್ಗೆ ರಾಜೀನಾಮೆ ನೀಡಿ ಬಿಜೆಪಿಗೆ ಸೇರಿದ್ದಾರೆ. ಕಾಂಗ್ರೆಸ್ ನಂತರ 2ನೇ ಅತಿ ದೊಡ್ಡ UDF ಮಿತ್ರ ಪಕ್ಷ IUML. ಈ ಪಕ್ಷ ತಿರುರಂಗಡಿಯಲ್ಲಿ PMA ಸಮೀರ್ ಅವರನ್ನ ಕಣಕ್ಕಿಳಿಸುವ ನಿರ್ಧಾರವು ಭಿನ್ನಾಭಿಪ್ರಾಯವನ್ನ ಹುಟ್ಟಾಕಿದೆ. IUML ರಾಜ್ಯ ಕಾರ್ಯದರ್ಶಿ ಅಬ್ದುಲ್ ರಹಿಮಾನ್ ರಂದಥಾನಿ ತಮ್ಮ ಫೇಸ್ಬುಕ್ ಪೋಸ್ಟ್ನಲ್ಲಿ ಸಮೀರ್ ಆಯ್ಕೆಯನ್ನು ಪ್ರಶ್ನಿಸಿದ್ದಾರೆ. ಇದರ ಲಾಭ ಪಡೆಯಲು LDF ತಂತ್ರ ಶುರು ಮಾಡಿದೆ. ರಂದಥಾನಿಯನ್ನ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವಂತೆ ಮನವೊಲಿಸಲು ಆರಂಭಿಸಿದೆ. ಆದರೆ ರಂದಥಾನಿ ಇನ್ನೂ ನಿರ್ಧಾರ ಕೈಗೊಂಡಿಲ್ಲ. ಇವೆಲ್ಲದರ ಲಾಭ ಪಡೆಯುವಂತಹ NDA, ಇಬ್ಬರ ಜಗಳ 3ನೇಯವರಿಗೆ ಲಾಭ ಎಂಬಂತೆ LDF UDFನ ಆಂತರಿಕ ತಿಕ್ಕಾಟಗಳ ಫಲಾನುಭವಿ ಈಗ ಬಿಜೆಪಿ. ಸಿಪಿಐಎಂನಿಂದ ಮುಕುಂದನ್, ಎಸ್ ರಾಜೇಂದ್ರನ್ ಮತ್ತು ಕೆ ಅಜಿತ್ ಮೊದಲಾದ ನಾಯಕರು ಬಿಜೆಪಿಯನ್ನ ಸೇರ್ಪಡೆಗೊಂಡಿರೋದರಿಂದ NDA ಈಗ ಸ್ಥಳೀಯವಾಗಿ ತನ್ನ ಪ್ರಭಾವ ಹೆಚ್ಚಿಸಲು ಶ್ರಮಿಸ್ತಾ ಇದೆ. ಆ ರೇಷ್ಮಿ ಜೊತೆ ಕಾಂಗ್ರೆಸ್ನಿಂದ ಬಾಬು ದಿವಾಕರನ್ ಅವರನ್ನ ಸಹ ಸೆಳೆದಿದೆ. ಈಗ ಕುನ್ನತುನಾಡಿನಲ್ಲಿ ಸ್ಪರ್ಧಿಸಲು ಸಿದ್ಧರಾಗಿದ್ದಾರೆ. KPCC ಕಾರ್ಯದರ್ಶಿ ತೋಡಿಯೂರ್ ರಾಮಚಂದ್ರನ್ ಕೂಡ ಬಿಜೆಪಿಗೆ ಸೇರಿದ್ದಾರೆ. ಆದರೆ ಬಿಜೆಪಿಯ ದಾರಿಯು ಸುಗಮ ಆಗಿಲ್ಲ. ಸಂಘಟನಾ ವಿರೋಧಿ ಚಟುವಟಿಕೆ ನಡೆಸಿದ್ದ ಆರೋಪದಲ್ಲಿ ಮಾರ್ಚ್ 17ರಂದು ಅಲ್ಪಸಂಖ್ಯಾತ ಮೋರ್ಚಾದ ರಾಷ್ಟ್ರೀಯ ಉಪಾಧ್ಯಕ್ಷ ನೋಬಲ್ ಮ್ಯಾಥ್ಯೂ ಅವರನ್ನ ಉಚ್ಚಾಟಿಸಲಾಗಿದೆ.
ಕಂಜಿನಪಳ್ಳಿಯಿಂದ ಕೇಂದ್ರ ಸಚಿವ ಜಾರ್ಜ್ ಕುರಿಯನ್ ಅವರನ್ನ ಕಣಕ್ಕಿಳಿಸುವಂತಹ ನಿರ್ಧಾರವನ್ನ ಮ್ಯಾಥ್ಯೂ ವಿರೋಧಿಸಿದ್ರು. ಕುರಿಯನ್ಗೆ ಸ್ಥಳೀಯವಾಗಿ ಸಂಪರ್ಕ ಇಲ್ಲ, ಅವರಿಗೆ ಟಿಕೆಟ್ ನೀಡಿ ಬಿಜೆಪಿ ಸ್ಥಳೀಯ ಕಾರ್ಯಕರ್ತರನ್ನ ನಿರ್ಲಕ್ಷಿಸಿದೆ ಎಂಬುದು ಮ್ಯಾಥ್ಯೂ ಆರೋಪ. ಕೆ ಸುರೇಂದ್ರನ್ ಮತ್ತು ಕೆ ಕೃಷ್ಣದಾಸ್ ನೇತೃತ್ವದ ಬಣಗಳ ನಡುವಿನ ಭಿನ್ನಾಭಿಪ್ರಾಯಗಳನ್ನು ಮ್ಯಾಥ್ಯೂ ಬಹಿರಂಗಪಡಿಸಿದರು. ಇದೀಗ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವ ಚಿಂತನೆ ನಡೆಸಿದ್ದಾರೆ. ಇದಕ್ಕೂ ಮುನ್ನವೇ 2025ರಲ್ಲಿ ಬುಡಕಟ್ಟು ನಾಯಕಿ ಮತ್ತು ಜನಾಧಿಪತ್ಯ ರಾಷ್ಟ್ರೀಯ ಸಭಾ ಅಂದರೆ JRS ಮುಖ್ಯಸ್ಥ CK ಜಾನು NDA ತೊರೆದು ಮತ್ತೆ UDFಗೆ ಸೇರಿದ್ದಾರೆ. JRS NDAಗೆ ಸೇರುವ ಮೊದಲು UDFನ ಭಾಗ ಆಗಿತ್ತು. 2024ರಲ್ಲಿ ಪಾಲಕ್ಕಾಡ್ ಜಿಲ್ಲಾ ನಾಯಕತ್ವದೊಂದಿಗೆ ಘರ್ಷಣೆ ಕಾರಣ ಸಂದೀಪ್ ವಾರಿಯರ್ ಕಾಂಗ್ರೆಸ್ ಸೇರಿದ್ದಾರೆ. ಇದೀಗ ತ್ರಿಕ್ಕರಿಪುರಂನಲ್ಲಿ ಸ್ಪರ್ಧಿಸುವ ನಿರೀಕ್ಷೆ ಇದೆ. MT ರಮೇಶ್ ಮತ್ತು B ಗೋಪಾಲಕೃಷ್ಣನ್ ಸೇರಿದಂತೆ ಹಲವಾರು ಪ್ರಮುಖರನ್ನ ಆರಂಭಿಕ ಅಭ್ಯರ್ಥಿಗಳ ಪಟ್ಟಿಯಿಂದ ಹೊರಗಿಡಲಾಗಿರೋದ್ರಿಂದ ಬಿಜೆಪಿ ಹಿರಿಯ ನಾಯಕರಲ್ಲಿ ಅಸಮಾಧಾನ ಹುಟ್ಟಿದೆ. ಹೀಗೆ LDF, UDF ಮತ್ತು ಹೊಸದಾಗಿ ಕೊಂಚ ಸ್ಥಾನ ಪಡೆದುಕೊಳ್ತಾ ಇರುವಂತಹ ಈ NDA 3 ಮೈತ್ರಿಕೂಟಗಳು ಬಂಡಾಯ, ಪಕ್ಷಾಂತರ, ಉಚ್ಚಾಟನೆ ಸಂಕಷ್ಟದಲ್ಲಿ ಸಿಲುಕಿವೆ. ಒಂದೆಡೆ ಲಾಭ ಆದರೆ ಇನ್ನೊಂದೆಡೆ ನಷ್ಟ ಕಂಡಿದೆ. ಕಡೆದಾಗಿ ಯಾರ ಪಾಲಿಗೆ ಗದ್ದುಗೆ ಎಂಬುದು ಪ್ರಚಾರ ತಂತ್ರ, ಜಾತಿ ಲೆಕ್ಕಾಚಾರದ ಮೇಲೆ ಅವಲಂಬಿತವಾಗಿದೆ ಎನ್ನುವುದು ನಿಜಾಂಶ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.